ನೋಡಿ, ನಾನು ಜಗನ್ನಾಥಪ್ಪ ಪನ್ಸಾಲೆ, ಪೀಠಾಧಿಪತಿಗಳು, ಅಲ್ಲಂಪ್ರಭು ಅನುಭಾವ ಪೀಠ, ಪಶ್ಚಿಮ ಕರಾವಳಿ ಭಾರತ ದೇಶ. ಬಸವಾದಿ ಶರಣ ಪರಂಪರೆ ವಚನ ಸಿದ್ಧಾಂತ ಆಧಾರಿತ ಲಿಂಗ ಧರ್ಮ ಲಿಂಗವಂತರು ಗಮನಿಸಬೇಕು. ನಾನೀಗ ವ್ಯಾಟಿಕನ್ ಸಿಟಿಯ ಪೀಟರ್ ಚರ್ಚ್ ಒಳಗಡೆ ಇದ್ದೀನಿ. ಈ ಪೀಟರ್ ಚರ್ಚ್ನ ಭವ್ಯತೆಯನ್ನು ತಾವು ಗಮನಿಸಬೇಕು. ಈ ಥರ ತುಂಬ ಎತ್ತರವಾದಂಥ ಕಂಬಗಳ ಮೇಲೆ ಗುಮ್ಮಟಗಳನ್ನು ರಚಿಸಿ ಅದರಲ್ಲಿ ಬ್ರೋಂಜ್ ಮತ್ತು ಇತರ ಲೋಹಗಳು, ಮಿಂಚುವ ಲೋಹಗಳು, ಚಿನ್ನ, ಬೆಳ್ಳಿಗಳನ್ನು ಯೂಸ್ ಮಾಡಿ ಕಟ್ಟಿದ್ದಾರೆ. ಇದು ಕೇವಲ ಅದರದೊಂದು 10% ಭಾಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇನ್ನು 90% ಭಾಗ ತೋರಿಸ್ಲಿಕ್ಕೆ ಇದೆ, ಆದರೆ ತೋರಿಸ್ಲಿಕ್ಕೆ ಆಗುವುದಿಲ್ಲ, ತುಂಬ ಸಮಯ ಹಿಡಿಯುತ್ತದೆ. ನಮಗೆ ಸಿಗುವಂಥ ಒಂದು ಕಾಲಮಿತಿ ಒಳಗೆ ನಾನು ಇದನ್ನು ಮಾಡಬೇಕಾಗಿದೆ. ಇದನ್ನು ನೋಡ್ಕೊಂಡು ಹೋಗಿ. ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಲಿಂಗಧರ್ಮ ಪ್ರಚಾರಕರು ಇದನ್ನು ಗಮನಿಸಿ ತಾವು ತನ್ನ ಮನ ಧನದಿಂದ ಇಂಥ ಕಟ್ಟಡಗಳ ರೀತಿಯಲ್ಲಿ ಅನುಭವ ಮಂಟಪವನ್ನು ರಚಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ನೋಡಿ, ಇದನ್ನು ತಾವು ಗಮನಿಸಿ. ಇನ್ನೂ ತುಂಬ ದೂರ ಇದೆ. ನಾನು ಸಂಪೂರ್ಣವಾಗಿ ತೋರಿಸಲಿಕ್ಕೆ ಆಗುವುದಿಲ್ಲ, ತುಂಬ ಸಮಯ ಹಿಡಿಯುತ್ತದೆ. ನೀವು ನೋಡಿ ಕಲ್ಪನೆ ಮಾಡಿಕೊಳ್ಳಿ ಅದು ಎಷ್ಟು ಭವ್ಯವಾಗಿದೆ ಎಂಬುದು. ಇದನ್ನು ಹೀಗೆ ನೋಡಿ, ತುಂಬ ಜನ, ಸಾವಿರಾರು ಲಕ್ಷಗಟ್ಟಲೆ ಜನ ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಸಾಕಷ್ಟು ಕಾಣಿಕೆಗಳನ್ನು ನೀಡ್ತಾನೂ ಇದ್ದಾರೆ, ಕರಸೇವೆಯನ್ನು ಮಾಡ್ತಾ ಇದ್ದಾರೆ. ಮಾಡಬಹುದು ಅಂತ ನನ್ನ ನಂಬಿಕೆ ಇದೆ. ಇರಲಿ, ಅದೇನೇ ಇರಲಿ, ನೀವು ಕೂಡ ಇಂಥ ಒಂದು ಭವ್ಯವಾದಂಥ ಅನುಭವ ಮಂಟಪವನ್ನು ಕಟ್ಟಬೇಕು ನಾವೆಲ್ಲರೂ ಸೇರಿ ಎಂಬುದೇ ನನ್ನ ಒಂದು ಅಪೇಕ್ಷೆ ಆಗಿದೆ. ನಿಮ್ಮಲ್ಲಿ ಅದೇ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀನಿ. ನೋಡಿ, ಇನ್ನೂ ತುಂಬ ಇದೆ. ಅದರಲ್ಲಿ ಕೆಲವು ಭಾಗಗಳನ್ನು ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ಸಮಯ ಆಗಿದೆ. ಈ ಒಂದು ಕಾಲಮಿತಿಯಲ್ಲಿ ತಮಗೆ ಈ ಒಂದು ದೃಶ್ಯವನ್ನು ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡಿ, ಇದರ ಹಿಂದೆ ಇದೇನು ನೋಡ್ತಾ ಇದ್ರಲ್ಲ, ಇದರ ಹಿಂದ್ಗಡೆನೂ ತುಂಬ ಬೃಹದಾಕಾರವಾದಂಥ ಕಟ್ಟಡವಿದೆ. ಅಲ್ಲಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ನನಗೆ. ಜನಸಂದಣಿ ತುಂಬ ಇದೆ. ಈ ಜನಸಂದಣಿಯಲ್ಲಿ ಸಂಪೂರ್ಣವಾಗಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಅದನ್ನು ನೀವು ಗಮನಿಸಿ, ಇದನ್ನು ನೋಡಿ. ಹೀಗೆ ಬನ್ನಿ, ನಾನು ತೋರಿಸ್ತೀನಿ. ಆದಷ್ಟು ಸ್ವಲ್ಪ ಮಟ್ಟಿಗೆ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗೆ ನೋಡ್ತಾ ಇರ್ರಿ. ಇದರ ಮೂಲ ಉದ್ದೇಶ ನಮ್ಮ ಧರ್ಮ, ಲಿಂಗ ಧರ್ಮ, ಇದು ಆಕ್ಚುಲಿ ಇದು ಕ್ರೈಸ್ತ ಧರ್ಮ ಅಲ್ಲ, ಅದೊಂದು ಮತವಾಗಿದೆ. ಈ ಮತವನ್ನು ಇಟ್ಟುಕೊಂಡು ರಾಜಾಶ್ರಯವನ್ನು ಪಡೆದು ಇಂಥ ಒಂದು ಕಟ್ಟಡವನ್ನು ಒಂದು ಮತ ಪ್ರಚಾರಕ್ಕಾಗಿ ಕಟ್ಕೊಂಡಿದ್ದಾರೆ ಎಂಬುದನ್ನು ತಾವು ತಿಳ್ಕೋಬೇಕು. ನೋಡಿ, ಹಿಂದೆ ಬರ್ತಾ ಇದ್ದೀನಿ, ಸ್ವಲ್ಪ ಬರ್ತಾ ಇದ್ದೀನಿ. ನಾನು ಸಂಪೂರ್ಣ ಬರಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಮೂರ್ತಿ ನೋಡಿ, ಇದು ಯೇಸು ಕ್ರಿಸ್ತನದು. ಸೊ ಹೀಗೆ ಇಲ್ಲಿ ಮುಖ್ಯ ಮಂಟಪ ಇದೆ, ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಅದು ಮುಖ್ಯ ಮಂಟಪ ಇದೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಲೈಟ್ ಕಾಣಿಸ್ತಾ ಇದೆ ನೋಡಿ. ನೋಡಿ, ಕಾಣಿಸ್ತಾ ಇದೆ ನೋಡಿ. ಅದು ಹಾಗೆ ದೊಡ್ಡದಾಗ್ತಾ ಇದೆ. ಯಾಕಂದ್ರೆ ಸಮೀಪ ಬರ್ತಾ ಇದ್ದಂಗೆ ಅದು ದೊಡ್ಡದಾಗ್ತಾ ಇದೆ. ಇನ್ನೂ ದೊಡ್ಡದಾಗಿದೆ. ಅದು ತುಂಬ ಗುಮ್ಮಟ ಆಕಾರದಲ್ಲಿ ಮೇಲುಗಡೆ ಛಾವಣಿ ಅದರದ್ದು ತುಂಬ ಕುಸರಿ ಕಲೆಯಿಂದ ಅದು ಯೇಸು ಕ್ರಿಸ್ತವರ ಜನನಕ್ಕೆ ಸಂಬಂಧಪಟ್ಟಂಥ ಅನೇಕ ದೃಶ್ಯಗಳನ್ನು ಅದರಲ್ಲಿ ಹಾಕಿದ್ದಾರೆ. ಸೊ ಅದನ್ನು ನೀವು ಗಮನಿಸಬೇಕು. ಸೊ ಇದು ಗುಮ್ಮಟ, ಅಲ್ಲಿ ಪ್ರಾರ್ಥನೆ ಜರುಗ್ತಾ ಇದೆ, ನಮ್ಮನ್ನು ಒಳಗೆ ಬಿಡ್ತಾ ಇಲ್ಲ. ಸೊ ಹಾಗೆ ಇದನ್ನು ನೋಡಿ. ಈ ಕಡೆನೂ ಇದೆ. ಈ ಸಂದರ್ಭದಲ್ಲಿ ಈಗನೂ ಉಂಟು. ಈಗನೂ ಜನನು ಓಡಾಡ್ತಾ ಇದ್ದಾರೆ ನೋಡಿ. ನಾವು ಮಾತಾಡುವುದರಲ್ಲಿ ಕಾಲ ಕಳೀತಾ ಇದ್ದೀವಿ. ಸುಮಾರು 900 ಶತಮಾನಗಳು ಕಳೆದರೂ ಕೂಡ ಇಂಥ ಒಂದು ಭವ್ಯವಾದಂಥ ಅನುಭವ ಮಂಟಪವನ್ನು ಕಟ್ಟಲಿಕ್ಕೆ ಆಗಲಿಲ್ಲ ನಮಗೆ. ಕೇವಲ ಕರ್ನಾಟಕ ಸರ್ಕಾರವು ಇತ್ತೀಚೆಗೆ 700 ಕೋಟಿ ಕೊಟ್ಟಿರುವುದರಿಂದ ಬಸವ ಕಲ್ಯಾಣದಲ್ಲಿ ಕಟ್ತಾ ಇರುವುದು ಒಂದು ಸೌಭಾಗ್ಯದ ಸಂಗತಿಯಾಗಿದೆ. ಈ ಒಂದು ವಿಷಯವನ್ನು ನೀವೆಲ್ಲರೂ ಗಮನಿಸಬೇಕು. ನಾವು ಎಲ್ಲ ಊರುಗಳಲ್ಲಿ, ಪ್ರತಿಯೊಂದು ಹಳ್ಳಿಗಳಲ್ಲಿ ಅನುಭವ ಮಂಟಪವನ್ನು ಕಟ್ಟುವಂಥ ಒಂದು ಯೋಜನೆ ಹಾಕಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ನಾನು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಆದಷ್ಟು ಮಟ್ಟಿಗೆ ಕಲೆ ಉಪಾಸಕರು ನಾವು. ಕಲೆಯನ್ನು ದೇವರೆಂದು ಪರಿಗಣಿಸುವುದಿಲ್ಲ, ಕಲೆಯನ್ನು ಕಾಯಕವೆಂದು ಹೇಳುವಂಥ ಧರ್ಮದವರು ನಾವು. ಈ ಲೋಕದಲ್ಲಿರುವುದು ಕೇವಲ ಲಿಂಗ ಧರ್ಮ ಒಂದೇ, ಉಳಿದವೆಲ್ಲವೂ ಮತಗಳಾಗಿವೆ. ಸಂಕುಚಿತ ತತ್ವಗಳನ್ನು ಹೊಂದಿದ್ದರೂ ಕೂಡ ಇಂದು ಅವು ಪ್ರಖ್ಯಾತಿಯಾಗಿವೆ. ಅದನ್ನು ಪ್ರಖ್ಯಾತಿ ಆಗಲಿಕ್ಕೆ ಕಾರಣವೂ ಕೂಡ ರಾಜಾಶ್ರಯ. ಲಿಂಗ ಧರ್ಮಕ್ಕೆ ರಾಜಾಶ್ರಯ ಸಿಗಲಿಲ್ಲ, ಅದು ಶ್ರಮಜೀವಿಗಳ ಧರ್ಮವಾಗಿರುವುದರಿಂದ ಇಂದು ನಾವು ಸ್ವಾಭಿಮಾನಪೂರ್ವಕವಾಗಿ ನಮ್ಮ ತತ್ವಗಳನ್ನು ಜಗತ್ತಿನಾದ್ಯಂತ ಹರಡಬೇಕಾಗಿದೆ ಎಂಬ ಸಂಗತಿಯನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನಾವೆಲ್ಲರೂ ಒಟ್ಟಾಗಿ ಈ ಲಿಂಗ ಧರ್ಮದ ಪುನರುತ್ಥಾನಕ್ಕಾಗಿ ದುಡಿಯೋಣ ಅಂತ ತಿಳ್ಕೊಂಡು ಹೇಳ್ತಾ ಇದ್ದೀನಿ. ಇನ್ನು ಹೆಚ್ಚಿನ ಮಟ್ಟಿಗೆ ತೋರಿಸ್ಲಿಕ್ಕೆ ಹೋದರೆ ನಿಮಗೂ ತಲೆಬಿಸಿ ಆಗ್ಬೋದು. ಹಾಗಾಗಿ ಇದ್ದುದರಲ್ಲೇ ನಾವು ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು
ಪ್ರಕ್ಷಿಪ್ತಗೊಂಡಿರುವ ಅನೇಕ ವಚನಗಳನ್ನು ಬಿಟ್ಬಿಟ್ಟು ಪ್ರಕ್ಷಿಪ್ತಗೊಳ್ಳದ ವಚನಗಳನ್ನು ಹಿಡ್ಕೊಂಡು ನಾವು ಮುಂದುವರಿಬೇಕಂತ ತಮ್ಮಲ್ಲಿ ಕೋರ್ತಾ ಇದ್ದೀನಿ. ಶರಣಾರ್ಥಿಗಳು, ಶರಣರೇ.